ಸಂಶೋಧನೆಯಲ್ಲಿ ವೈಜ್ಞಾನಿಕ ಮನೋವೃತ್ತಿಯ ಅಗತ್ಯತೆ. ವಿಜ್ಞಾನ ಸಂಶೋಧನೆಯಲ್ಲಿ ಬಳಸುವ ಈ ಮಾರ್ಗವನ್ನು ಯಶಸ್ವಿಯಾಗಿ ಉಪಯೋಗಿಸಲು ವೈಜ್ಞಾನಿಕ ಮನೋವೃತ್ತಿಯ ಮೂಲಭೂತವಾದ ಮತ್ತು ಅತ್ಯಂತ ಪ್ರಮುಖವಾದ ಲಕ್ಷಣ ವಿಷಯನಿಷ್ಠೆ. ಅಂದರೆ ಯಾವುದೇ ವಿಷಯವನ್ನು ಪರಿಶೀಲಿಸುವಾಗ ಅದು ನಮಗೆ ಹೇಗೆ ಕಾಣಿಸುವುದೋ ಹಾಗೆ ಗ್ರಹಿಸುವುದಲ್ಲ, ಅದನ್ನು ವಾಸ್ತವವಾಗಿ ಹೇಗಿರುವುದೋ ಹಾಗೆ ಗ್ರಹಿಸುವುದು ವೈಜ್ಞಾನಿಕ ಮನೋವೃತ್ತಿಯ ಒಂದು ಲಕ್ಷಣ. ಇದು ಸುಲಭವಾದ ಕೆಲಸವಲ್ಲ. ವಿಷಯವು ವಾಸ್ತವವಾಗಿರುವುದಕ್ಕಿಂತ ಭಿನ್ನವಾಗಿ ನಮಗೆ ಕಾಣಿಸಲು ಹಲವಾರು ಕಾರಣಗಳಿರಬಹುದು. ವೈಯಕ್ತಿಕ ಇತಿಹಾಸ, ಪೂರ್ವಕಲ್ಪಿತ ಅಭಿಪ್ರಾಯ, ಆಪ್ತವಾಕ್ಯ ಇತ್ಯಾದಿ. ಈ ಅಡಚಣೆಗಳನ್ನೆಲ್ಲ ಪ್ರಯತ್ನಪೂರ್ವಕವಾಗಿ ದಮನ ಮಾಡಿ ವಿಷಯನಿಷ್ಠ ದೃಷ್ಟಿಯಿಂದ ವಿಷಯವನ್ನು ಪರಿಶೀಲಿಸುವುದು ತುಂಬ ಕಷ್ಟ. ಹಾಗೆ ಮಾಡದ ಹೊರತು ವಿಶ್ವಾಸಾರ್ಹವಾದಂತಹ ಜ್ಞಾನ ನಮಗೆ ಲಭಿಸದು. ಈ ವೈಜ್ಞಾನಿಕ ಮನೋವೃತ್ತಿಯ ಮೂಲಭೂತವಾದ ಒಂದು ವೈಜ್ಞಾನಿಕ ಮನೋವೃತ್ತಿ ವಿಷಯನಿಷ್ಠೆಗೆ ಅಡ್ಡಿ ಉಂಟು ಮಾಡುವಂಥ ಅಂಶಗಳಲ್ಲಿ ಬಹುಮುಖ್ಯವಾದದ್ದು ವೈಯಕ್ತಿಕ ಹಿತಾಸಕ್ತಿ. ಉದಾಹರಣೆಗೆ ಜಪಾನಿನ ಮಿನಿಮಾಟದ ದುರಂತದ ಪ್ರಸಂಗ ಇದಕ್ಕೊಂದು ಉತ್ತಮ ನಿದರ್ಶನ. ಬಹುಪಾಲು ಬೆಸ್ತರೆ ವಾಸಿಸುವಂಥ ಅದೃಷ್ಟಹೀನ ಹಳ್ಳಿಯಲ್ಲಿ ನೂರಾರು ಜನರು ಪಾರ್ಶ್ವವಾಯು, ಬುದ್ಧಿಭ್ರಮಣೆ, ದೃಷ್ಟಿಮಾಂದ್ಯ ಮುಂತಾದಕ್ಕೆ ಒಳಗಾಗಿರುವಂತಹ ಸಂದರ್ಭದಲ್ಲಿ ಹಲವರು ಪ್ರಾಣವನ್ನು ತೆತ್ತರು. ಇದಕ್ಕೆ ಕಾರಣ ಅವರು ಆಹಾರವಾಗಿ ಉಪಯೋಗಿಸುತ್ತಿದ್ದಂತಹ ಮೀನುಗಳಲ್ಲಿ ಪಾದರಸ ಪ್ರಮಾಣ ಗಣನೀಯವಾಗಿ ಸೇರಿಕೊಂಡಿದ್ದುದು. ಇದು ಸಾಬೀತಾದಾಗ ಪಾದರಸ ಮಿಶ್ರಿತ ಕಲ್ಮಶವನ್ನು ನದಿಗೆ ಹರಿಬಿಟ್ಟ ಕಾರ್ಖಾನೆಗಳನ್ನು ಪ್ರತಿನಿಧಿಸಿದ ವಿಜ್ಞಾನಿಗಳಾದರೂ ಕಾರ್ಖಾನೆಗಳಿಂದ ಹೊರಬರ್ತಿದ್ದ ಕಲ್ಮಶದಲ್ಲಿ ಪಾದರಸವೇ ಹಳ್ಳಿಗಳ ದೌರ್ಭಾಗ್ಯಕ್ಕೆ ಕಾರಣವೆಂಬುದನ್ನು ಅಲ್ಲಗಳೆಯುವುದಕ್ಕೆ ತುಂಬ ಪ್ರಯತ್ನಿಸಿದರು. ಇದನ್ನು ನಿರ್ವಿವಾದವಾಗಿ ದೃಢೀಕರಿಸಬಹುದಾಗಿರುವಂಥ ವಾಸ್ತವವನ್ನು ಗುರುತಿಸಲಾಗದೆ ಹೋಗಿದ್ದು ಸ್ವಹಿತಾಸಕ್ತಿ. ಈ ನಮ್ಮ ದೇಶದಲ್ಲಿ ಮುಂಬೈ ನಗರದ ಉತ್ತರದಲ್ಲಿರುವ ಅಂಬಿವಾಲಿ ಮತ್ತು ತಿತ್ವಾಲಿ ಎಂಬ ನಗರದಲ್ಲಿ ಮಿನಿಮಾಟದ ಪುನರಾವತಾರ ಕಾಣ್ಬರ್ತಿದೆ. ಇದು ವಿಷಯನಿಷ್ಠೆಗೆ ಅಡ್ಡಿ ಬರುವಂತಹ ಒಂದು ಪ್ರಮುಖ ಅಂಶ. ಕೇರಳದ ಸೈಲೆಂಟ್ ವ್ಯಾಲಿ ಜಲವಿದ್ಯುತ್ ಯೋಜನೆ ಕಾರ್ಯಗತವಾದರೆ ಅಮೂಲ್ಯವಾದ ಮತ್ತು ಅನನ್ಯವಾದ ಅರಣ್ಯ ನಾಶವಾಗಿ ಹೋಗುತ್ತೆ, ವಿವಿಧ ಜೀವಜಾತಿಗಳು ನಿರ್ವಂಶವಾಗಿ ಹೋಗ್ತವೆ ಅನ್ನುವಂತಹ ಒಂದು ಸಂದರ್ಭದಲ್ಲಿ ಪರಿಸರ ವಿಜ್ಞಾನಿಗಳು ಈ ಯೋಜನೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ವಿದ್ಯುಚ್ಛಕ್ತಿ ಬೋರ್ಡಿನವರು ಪರಿಸರ ವಿಜ್ಞಾನಿಗಳ ನಿಲುವನ್ನು ಅಲ್ಲಗೆಳೆದು ವಿಜ್ಞಾನದ ಸಂಪರ್ಕ ಇದ್ದರೂ ಕೂಡ ಕೇವಲ ವೈಜ್ಞಾನಿಕ ಮಾನದಂಡವನ್ನೇ ಅನ್ವಯಿಸಿ ವಿಷಯವನ್ನು ಪರಿಶೀಲಿಸುವುದು ಅವರಿಗೆ ಕಷ್ಟವಾಯಿತು. ಯಾವುದೇ ಸಮಸ್ಯೆಯನ್ನು ವಿಷಯನಿಷ್ಠ ದೃಷ್ಟಿಯಿಂದ ಪರಿಶೀಲಿಸದೆ ವೈಯಕ್ತಿಕ ಹಿತಾಸಕ್ತಿಗೆ ಅನುಕೂಲವೆನಿಸುವ ನಿಲುವನ್ನು ತಳೆಯುವರು. ಇದನ್ನು ಅನೇಕ ವೇಳೆ ಪ್ರಜ್ಞಾಪೂರ್ವಕವಾಗಿ ಹಾಗೆ ಮಾಡುವುದಲ್ಲ, ವೈಯಕ್ತಿಕ ಹಿತಾಸಕ್ತಿ ನಮ್ಮ ದೃಷ್ಟಿಯನ್ನು ವಿಕೃತಗೊಳಿಸಿದೆ ಎಂಬ ಅರಿವೇ ಅವರಿಗಿರೋದಿಲ್ಲ. ಪ್ರಾಮಾಣಿಕವಾಗಿ ನಿಷ್ಪಕ್ಷಪಾತ ದೃಷ್ಟಿಯಿಂದ ನೋಡುತ್ತಿರುವುದಾಗಿ ನಂಬಿರ್ತಾರೆ. ಇದು ದುರದೃಷ್ಟಕರ ಪರಿಸ್ಥಿತಿ. ಈ 2-3 ನಿದರ್ಶನಗಳನ್ನು ಉದ್ದೇಶಪೂರ್ವಕವಾಗಿ ವಿಜ್ಞಾನ ಕ್ಷೇತ್ರದಿಂದ ಆರಿಸಿಕೊಂಡು ಮನುಷ್ಯರ ಚಟುವಟಿಕೆಗಳು ಅಧ್ಯಯನ ವಸ್ತುವಾಗಿರುವ ಇತಿಹಾಸ, ಸಮಾಜಶಾಸ್ತ್ರ, ರಾಜಕೀಯ ಮುಂತಾದ ಕ್ಷೇತ್ರಗಳಲ್ಲಿ ವೈಯಕ್ತಿಕ ಹಿತಾಸಕ್ತಿ ಅನ್ನೋದು ವೀಕ್ಷಕನ ದೃಷ್ಟಿಯನ್ನು ಕಲುಷಿತಗೊಳಿಸಿ ವಿಷಯನಿಷ್ಠೆಗೆ ಅಡ್ಡಿ ಬರುವ ಸಾಧ್ಯತೆ ತುಂಬ ಹೆಚ್ಚು. ಪ್ರಕೃತಿ ವಿಜ್ಞಾನಗಳಲ್ಲಿ ಮೇಲೆ ನೀಡಿದ ನಿದರ್ಶನಗಳನ್ನು ಬಿಟ್ಟರೆ ಉಳಿದಂತೆ ಸತ್ವಾನ್ವೇಷಕನ ದೃಷ್ಟಿಯಿಂದ ವೈಯಕ್ತಿಕ ಹಿತಾಸಕ್ತಿಗೆ ಅಷ್ಟು ಅವಕಾಶವಿರುವುದಿಲ್ಲ. ವಿಷಯನಿಷ್ಠೆಗೆ ಅಡ್ಡಿ ಮಾಡುವ ಇನ್ನಿತರ ಅಂಶಗಳು ಧಾರ್ಮಿಕ ನಂಬಿಕೆಗಳು, ಆಪ್ತವಾಕ್ಯ, ಪೂರ್ವಗ್ರಹ. ವಸ್ತುಸ್ಥಿತಿಯನ್ನು ವಿಷಯನಿಷ್ಠ ದೃಷ್ಟಿಯಿಂದ ಪರಿಶೀಲಿಸುವಲ್ಲಿ ಧಾರ್ಮಿಕ ನಂಬಿಕೆಗಳು ಹೇಗೆ ಅಡ್ಡಿ ಬರ್ತವೆ ಅನ್ನೋದಕ್ಕೆ ಇತಿಹಾಸ ಪ್ರಸಿದ್ಧ ಉದಾಹರಣೆಗಳಿವೆ. ಕೋಪರ್ನಿಕಸನ ಸೂರ್ಯ ಕೇಂದ್ರಿತ ಸಿದ್ಧಾಂತ, ಡಾರ್ವಿನ್ನನ ಜೀವ ವಿಕಾಸ ಸಿದ್ಧಾಂತ ಇವುಗಳನ್ನು ಮಾನ್ಯತೆ ಗಳಿಸಲು ಪಟ್ಟಂತಹ ಬವಣೆ.
ಭೂಮಿ ವಿಶ್ವದ ಕೇಂದ್ರದಲ್ಲಿದೆ ಎಂಬ ಕ್ರೈಸ್ತ ಧರ್ಮದ ಸಿದ್ಧಾಂತಕ್ಕೆ ವಿರೋಧವಾಗಿ ಗ್ರಹ ಸಮುದಾಯದ ಕೇಂದ್ರದಲ್ಲಿರುವ ಸೂರ್ಯನನ್ನು ಭೂಮಿ ಸುತ್ತು ಹಾಕುತ್ತಿದೆ ಎಂದು ಪ್ರತಿಪಾದಿಸಿ ಪ್ರಚಾರ ಮಾಡಿದ್ದಕ್ಕಾಗಿ ಜಿಯೋರ್ಡಿನೋ ಬ್ರೂನನನ್ನು ಜೀವ ಸಹಿತ ಸುಟ್ಟು ಗೆಲಿಲಿಯೋನನ್ನು ಕಾರಾಗೃಹದಲ್ಲಿಟ್ಟುದು ಪ್ರಸಿದ್ಧ ನಿದರ್ಶನಗಳು. ಅಂತೆಯೇ ಸೃಷ್ಟಿ ಬಗ್ಗೆ ಬೈಬಲ್ನಲ್ಲಿ ಹೇಳಿರುವ ಕಥೆ ಅಲ್ಲಗಳೆದು ಜೀವವಿಕಾಸವಾದವನ್ನು ಮಂಡಿಸಿದ ಡಾರ್ವಿನ್ ಮತ್ತು ಅವನ ಅನುಯಾಯಿ ಥಾಮಸ್ ಹಕ್ಸ್ಲಿಯವರು ಇಲ್ಲದ ಅವಹೇಳನಕ್ಕೆ ಗುರಿಯಾದರು. ತಾವು ಸತ್ಯವಂತ ಕಂಡದ್ದನ್ನು ಸಮರ್ಥಿಸಲು ತಮ್ಮ ಸ್ವಂತ ಕ್ಷೇಮವನ್ನು ನಿರ್ಲಕ್ಷಿಸಿ ಪಡಬಾರದ ಕಷ್ಟಗಳಿಗೆ ಗುರಿಯಾದ ವಿಜ್ಞಾನಿಗಳ ತ್ಯಾಗ ಬುದ್ಧಿಗಿಂತ ಹೆಚ್ಚಾಗಿ ನಾವಿಲ್ಲಿ ಗಮನಿಸಬಹುದು. ಪ್ರತಿಪಾದಿಸಕ್ಕೆ ಹೊರಟಂಥ ಸಿದ್ಧಾಂತವನ್ನು ಸಮರ್ಥಿಸೋದಕ್ಕೆ ಅವರು ಒದಗಿದ ಸರಳವೂ ಸ್ಪಷ್ಟವೂ ಆದ ಪುರಾಣಗಳನ್ನು ಗ್ರಹಿಸಲಾರದೆ ಧರ್ಮನಿಷ್ಠರ ಮತಾಂಧತೆ, ಧಾರ್ಮಿಕ ನಂಬಿಕೆ ಅವರ ವಿಷಯನಿಷ್ಠೆಯನ್ನು ಎಷ್ಟರ ಮಟ್ಟಿಗೆ ಅಳಿಸಿ ಹಾಕಿತ್ತು ಎಂದರೆ ಗುರುಗ್ರಹವನ್ನು ಸುತ್ತು ಹಾಕುತ್ತಿರುವ ಉಪಗ್ರಹಗಳನ್ನು ಅವರೇ ಕಣ್ಣಾರೆ ನೋಡಲೆಂದು ಗೆಲಿಲಿಯೋ ತನ್ನ ದೂರದರ್ಶಕವನ್ನು ಸಿದ್ಧಪಡಿಸಿ ಅವರ ಮುಂದಿಟ್ಟಾಗ ಅವರು ಇಣುಕಿ ನೋಡೋದಕ್ಕೂ ಒಪ್ಪಲಿಲ್ಲ. ಇದು ವಸ್ತುಸ್ಥಿತಿಯನ್ನು ತಿರಸ್ಕರಿಸುವಂತಹ ಒಂದು ಉದಾಹರಣೆ. ಆಪ್ತವಾಕ್ಯ ಅಂದರೆ ಯಾವುದೇ ಗುಂಪಿನ ಅಥವಾ ಪಂಗಡದ ಜನ ಬಹುಕಾಲದಿಂದ ಯಾರನ್ನು ವಿಶ್ವಾಸಾರ್ಹ ಅಂತ ಪರಿಗಣಿಸುತ್ತಾರೋ ಅಂಥವರ ಮಾತು ಅಧಿಕಾರವಾಣಿ ಎನ್ನುವುದುಂಟು. ಅರಿಸ್ಟಾಟಲ್ನಂತಹ ನಿರ್ದಿಷ್ಟ ವ್ಯಕ್ತಿಯ ಆಗಿರಬಹುದು. ಮಧ್ಯಯುಗೀನ ಯುರೋಪಿನ ಅರಿಸ್ಟಾಟಲ್ನ ಅಧಿಕಾರವಾಣಿ ಬಿಗಿಮುಷ್ಟಿ ಜನರ ಮೇಲೆ ಎಷ್ಟು ಪ್ರಬಲವಾಗಿತ್ತು ಅಂದರೆ ಬೇರೆ ಬೇರೆ ಭಾರವಿರುವ ಎರಡು ಕಾಯಗಳು ಎತ್ತರದಿಂದ ಭೂಮಿಗೆ ಬೀಳುವಾಗ ಏಕಕಾಲದಲ್ಲಿ ನೆಲವನ್ನು ಮುಟ್ಟುವೆಂಬುದನ್ನು ಗೆಲಿಲಿಯೋ ಪ್ರಯೋಗ ಮಾಡಿ ತೋರಿಸಿದ್ರೂ ಸಂಪ್ರದಾಯಸ್ಥರು ಅದನ್ನು ಒಪ್ಪಿಕೊಳ್ಳಲು ಸಿದ್ಧರಾಗಲಿಲ್ಲ. ಅದು ಅರಿಸ್ಟಾಟಲ್ನ ಹೇಳಿಕೆ ವಿರುದ್ಧವಾಗಿದ್ದರಿಂದ ಕುದುರೆಗೆ ಎಷ್ಟು ಹಲ್ಲುಗಳಿವೆ ಎಂದು ತಿಳಿಯಲು ಕುದುರೆಯ ಬಾಯಿ ತೆಗೆಸಿ ನೋಡಲು ಸಿದ್ಧವಾಗಿರಲಿಲ್ಲ. ಹೀಗಾಗಿ ಧಾರ್ಮಿಕ ಒಂದು ಹಿತಾಸಕ್ತಿ ಅನ್ನೋದು ವೈಜ್ಞಾನಿಕ ಮನೋಧರ್ಮಕ್ಕೆ ಅಡ್ಡಿ ಬರುವಂತಹದ್ದು. ಧಾರ್ಮಿಕ ನಂಬಿಕೆ ಆಪ್ತವಾಕ್ಯಗಳ ಸಂಕೋಲೆಗಳನ್ನು ತೊಡೆದು ಹಾಕಿದ ಮೇಲೂ ಸ್ವಪ್ರತಿಷ್ಠೆ ಅನ್ನೋದು ವಿಷಯನಿಷ್ಠೆಗೆ ಅಡ್ಡಿ ಬರಬಹುದು. ಅವಲಂಬಿಸಿರುವ ಧರ್ಮಕ್ಕಿಂತ ನಂಬಿಕೊಂಡಿರುವ ಆಪ್ತವಾಕ್ಯಕ್ಕಿಂತ ನಾನು ಎಂಬುದು ದೊಡ್ಡದಾಗಿ ಕಾಣಿಸುವ ಸಾಧ್ಯತೆ ಇದೆ. ಶೋಧಕನು ಯಾವುದೇ ಕಾರಣದಿಂದ ಪೂರ್ವಗ್ರಹ ಪೀಡಿತನಾಗಿದ್ದರೆ, ಮೊದಲೇ ಕೆಲವು ಅಭಿಪ್ರಾಯಗಳನ್ನು ಕಲ್ಪಿಸಿಕೊಂಡಿದ್ದರೆ, ಸ್ವಂತ ಪರಿಶೀಲನೆಯಿಂದ ಕೆಲವು ಅಭಿಪ್ರಾಯಗಳನ್ನು ರೂಢಿಸಿಕೊಂಡ್ರೆ ಅವನ ದೃಷ್ಟಿಯನ್ನು ಕಲುಷಿತಗೊಳಿಸುವ ಸಾಧ್ಯತೆ ಇದೆ. ಸ್ವಪ್ರತಿಷ್ಠೆಯನ್ನು ದಮನ ಮಾಡೋದು ಬಹಳ ಕಷ್ಟದ ಕೆಲಸ. ಸ್ವಪ್ರತಿಷ್ಠೆ ಕೂಡ ವಿಷಯನಿಷ್ಠ ದೃಷ್ಟಿಯನ್ನು ಮಂದಗೊಳಿಸಬಹುದು ಎಂಬುದಕ್ಕೆ ವೈದ್ಯ ವಿಜ್ಞಾನದ ಚರಿತ್ರೆಯಿಂದ ಒಂದು ಬಹು ಸ್ವಾರಸ್ಯಕರವಾದ ದೃಷ್ಟಾಂತವನ್ನು ಕೊಡಬಹುದು. ವಿಯೆನ್ನಾ ನಗರದಲ್ಲಿ ಸೈಮಲ್ ವೈಸ್ ಅನ್ನುವಂಥ ಹಂಗೇರಿಯನ್ ವೈದ್ಯ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಸುಶಿಕ್ಷಿತ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಮಕ್ಕಳನ್ನೇ ಹೆತ್ತ ಮಹಿಳೆಯರಲ್ಲಿ ಬಹುಪಾಲು ಮಂದಿಗೆ ಬಾಣಂತಿ ಜ್ವರ ಎಂಬ ವ್ಯಾಧಿ ತಗುಲಿತ್ತಿತ್ತು. ತಿಳುವಳಿಕೆಯಿಲ್ಲದ ಸೂಲಗಿತ್ತಿಯರ ನೆರವಿನಿಂದ ಮಕ್ಕಳನ್ನು ಹೆತ್ತವರು ಸಾಮಾನ್ಯವಾಗಿ ಆರೋಗ್ಯವಾಗಿ ಇರ್ತಿದ್ರು. ಆಸ್ಪತ್ರೆಗಳಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿ ಇದನ್ನು ಗಮನಿಸದೇ ಹೋಗಿದ್ದು, ಆಸ್ಪತ್ರೆ ಸಿಬ್ಬಂದಿಯಿಂದನೇ ಈ ಬಾಣಂತಿಯರಿಗೆ ಈ ರೋಗ ಬರ್ತಾ ಇರಬಹುದು ಅಂತೇಳಿ ಸೈಮಲ್ ವೈಸ್ ತೀರ್ಮಾನಿಸ್ತಾ ತನ್ನ ಕೈ ಕೆಳಗೆ ಕೆಲಸ ಮಾಡ್ತಿರೋಂತಹ ಎಲ್ಲ ವೈದ್ಯರಿಗೂ ರಾಸಾಯನಿಕ ದ್ರಾವಣಗಳಲ್ಲಿ ಕೈ ತೊಳೆದು ಕೆಲಸಕ್ಕೆ ಹೋಗಬೇಕು ಅಂತ ಕಟ್ಟುಪಾಡು ಮಾಡಿದ್ಮೇಲೆ ಸೈಮಲ್ ವೈಸ್ ಅಭಿಪ್ರಾಯದಿಂದ ಪ್ರತಿಷ್ಠೆಗೆ ಕುಂದುಂಟಂತು ಅಂಥೇಳಿ ವೈದ್ಯರು ಕುಪಿತರಾದರು. ಸೈಮಲ್ ವೈಸ್ ವಿಧಿಸಿದ ಕಟ್ಟುಪಾಡನ್ನು ಪಾಲಿಸದಿದ್ದಕ್ಕೆ ಬಾಣಂತಿ ರೋಗಕ್ಕೆ ಗುರಿಯಾಗ್ತಿದ್ದಂಥ ತಾಯಿಯರ ಸಂಖ್ಯೆ ಕಡಿಮೆ ಆಯಿತು. ವೈದ್ಯರು ಮತ್ತು ಸೈಮಲ್ ವೈಸ್ನಿಂದ ಅಪಮಾನವಾಯಿತು ಅಂತ ವಾದಿಸಿದ್ರು. ಆಗ ಆಸ್ಟ್ರಿಯನ್ ಚಕ್ರಾಧಿಪತ್ಯದ ಅಧೀನ ರಾಷ್ಟ್ರವಾದ ಹಂಗೇರಿನಲ್ಲಿ ಬಂಡಾಯವೆದ್ದ ಸಂದರ್ಭದಲ್ಲಿ ಆಸ್ಟ್ರಿಯನ್ ವೈದ್ಯರು ತಮ್ಮ ಸ್ವಂತಕ್ಕೆ ಉಪಯೋಗಿಸಿಕೊಂಡರು. ತಮ್ಮ ಸ್ವಪ್ರತಿಷ್ಠೆಯ ರಕ್ಷಣೆಗೆ ದೇಶಪ್ರೇಮದ ನೆರವನ್ನು ಬಳಸಿಕೊಂಡು ಹಂಗೇರಿಯನ್ನರಾದ ಸೈಮಲ್ ವೈಸ್ರನ್ನು ಆಸ್ಪತ್ರೆಯಿಂದ ಓಡಿಸಿದರು. ಆಮೇಲೆ ವೈದ್ಯರು ಕೈ ತೊಳೆಯೋದನ್ನು ನಿಲ್ಲಿಸಿದ ಮೇಲೆ ಕೂಡಲೇ ಬಾಣಂತಿ ಜ್ವರ ಸಾಂಕ್ರಾಮಿಕವಾಗಿ ಉಲ್ಬಣಗೊಂಡಿತು. ಆದರೂ ವೈದ್ಯರು ಮಣಿಯಲಿಲ್ಲ. ಸ್ವಪ್ರತಿಷ್ಠೆ ಅವರಿಗೆ ಮುಖ್ಯವಾಯಿತು. ಸೈಮಲ್ ವೈಸ್ ಬುದಾಪೆಸ್ಟ್ಗೆ ಹೋಗಿ ಅಲ್ಲಿ ಆಸ್ಪತ್ರೆಯಲ್ಲಿ ಪ್ರತಿ ನಿರೋಧಕ ಕ್ರಮವನ್ನು ಜಾರಿಗೆ ತಂದು ಅದು ಎಷ್ಟು ಪರಿಣಾಮಕಾರಿ ಎಂಬುದನ್ನು ಜಗತ್ತಿನ
ವೈದ್ಯಕೀಯ ಜಗತ್ತಿಗೆ ಮನವರಿಕೆ ಮಾಡಿಕೊಟ್ಟ. ಇದು ವಸ್ತುನಿಷ್ಠೆ ಮತ್ತು ಸ್ವಹಿತಾಸಕ್ತಿ, ವೈಯಕ್ತಿಕ ಹಿತಾಸಕ್ತಿ ಇವೆಲ್ಲಕ್ಕೂ ಕೂಡ ವೈಜ್ಞಾನಿಕ ಮನೋಧರ್ಮ ಅಡ್ಡಿ ಬರುತ್ತೆ ಅಂತ ಹೇಳಿ ಭಾವಿಸಿ ವೈಜ್ಞಾನಿಕ ಮನೋವೃತ್ತಿಗೆ ಒಂದು ಚ್ಯುತಿ ಬರೋ ಹಾಗೆ ನಡ್ಕೊಂಡಿರೋಂತಹ ಸಂದರ್ಭಗಳು. ಥ್ಯಾಂಕ್ ಯು.